ಐನಾತಿ ಐಶ್ವರ್ಯ ಗೌಡ ಹೆಗಲೇರಿದ್ದ ಸಿಡಿಆರ್ ಸಂಕಷ್ಟ. ಸದ್ಯ ಸಿಡಿಆರ್ ಕೇಸ್ನಲ್ಲಿ ಐಶ್ವರ್ಯ ಗೌಡಗೆ ರಿಲೀಫ್ ಸಿಕ್ಕಿದೆ. ಐಶ್ವರ್ಯಾಳ ಸಿಡಿಆರ್ ಕೇಸ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ತಡೆಯಾಜ್ಞೆಗೂ ಮುನ್ನ ಸಿಡಿಆರ್ ಮಾಹಿತಿ ಕೋರಿದ್ದ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗಳಿಂದ ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು. ಮಾಹಿತಿ ಕೈ ಸೇರುವ ಮುನ್ನವೇ ಪ್ರಕರಣಕ್ಕೆ ತಡೆಯಾಜ್ಞೆ ನೀಡಿದ್ದಾರೆ. ಐಶ್ವರ್ಯ ಕೇಸ್ ಬಗ್ಗೆ ಐಟಿ ಇಲಾಖೆಗೆ ಪೊಲೀಸರು ಇನ್ಮುಂದೆ ಮಾಹಿತಿ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕ್ರೈಮ್ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸದ್ಯಕ್ಕೆ ಸಿಡಿಆರ್ ಸಂಕಷ್ಟದಿಂದ ತಾತ್ಕಾಲಿಕವಾಗಿ ಐಶ್ವರ್ಯ ಗೌಡ ಪಾರಾಗಿದ್ದಾಳೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ, ಪೊಲೀಸರ ಮುಂದೆ ಇರುವಂತಹ ಆಪ್ಷನ್ಸ್ಗಳೇನು, ಈಕೆ ಮುಂದಿರುವಂತಹ ಆಪ್ಷನ್ಸ್ಗಳೇನು? ಸಭಾ ಐಶ್ವರ್ಯ ಗೌಡ ವಂಚನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಅವರು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಜೊತೆಗೆ ಐಶ್ವರ್ಯ ಗೌಡಳ 5 ಐಫೋನನ್ನು ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಆಕೆ ಯಾರಿಂದ ಹಣವನ್ನು ಪಡೆದಿರ್ತಾಳೆ, ಯಾರಿಂದ ಚಿನ್ನಾಭರಣವನ್ನು ಪಡೆದಿರ್ತಾಳೆ, ಸ್ವತಃ ಅವರ ಸಿಡಿಆರ್ಗಳನ್ನು ತೆಗೆಸಿರುವಂಥದ್ದು ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿತ್ತು. ಈ ಸಂಬಂಧ ಭರತ್ ರೆಡ್ಡಿ ಅವರು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಅದಕ್ಕೆ ಸಿಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ತನಿಖಾಧಿಕಾರಿಯಾಗಿ ವಿಜಯನಗರ ಎಸಿಪಿ ಚಂದನ್ ಅವರನ್ನು ನೇಮಕ ಮಾಡುವಂಥ ಕೆಲಸವನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ತಗೊಳ್ತಾರೆ. ಜೊತೆಗೆ ಸಿಡಿಆರ್ ಪ್ರಕರಣವನ್ನು ಬೆಂಗಳೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಿರ್ತಾರೆ. ಅಂದರೆ ಕಾನೂನು ಬಾಹಿರವಾಗಿ ಸಿಡಿಆರ್ ಅನ್ನು ತೆಗಿಲಿಕ್ಕೆ ಹೇಗೆ ಸಾಧ್ಯ, ಪೊಲೀಸ್ ಅಧಿಕಾರಿಗಳು ಕುಮ್ಮಕ್ಕಿಲ್ಲದೆ ಇದೆಲ್ಲವೂ ಕೂಡ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಒಂದು ಕಡೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಐಶ್ವರ್ಯ ಗೌಡ ವಿರುದ್ಧ ಸಿಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಕ್ಕೆ ಸದ್ಯ ಐಶ್ವರ್ಯ ಗೌಡ ಹೈಕೋರ್ಟ್ನಿಂದ ಇಂಟ್ರಿಮ್ ಸ್ಟೇ ತರುವಂಥ ಕೆಲಸವನ್ನು ಮಾಡಿರುವಂಥದ್ದು, ಅಂದರೆ ಮಧ್ಯಂತರ ತಡೆಯಾಜ್ಞೆಯನ್ನು ತಂದಿರುವಂಥದ್ದು. ಅಂದರೆ ಮುಂದಿನ 18ನೇ ತಾರೀಕುವರೆಗೂ ಪ್ರಕರಣದಲ್ಲಿ ಯಾವುದೇ ಕ್ರಮ ಆಗಬಾರ್ದು, ಯಾವುದೇ ತನಿಖೆ ಆಗಬಾರ್ದು ಅಂತೇಳಿ ಹೈಕೋರ್ಟ್ನಿಂದ ಅಷ್ಟೇ ಇರುವಂಥದ್ದು. ಪ್ರಕರಣ 18ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಸ್ಟೇ ಬರೋದಕ್ಕಿಂತ ಮುಂಚಿತವಾಗಿ ಪ್ರಕರಣದ ತನಿಖಾಧಿಕಾರಿಯಾಗಿರುವಂಥ ಎಸಿಪಿ ಚಂದನ್ ಸರ್ವಿಸ್ ಪ್ರೊವೈಡರ್ಗಳಿಂದ ಸದ್ಯ ಐಶ್ವರ್ಯ ಗೌಡ ಮೇಲಿರುವಂಥ 2022 ಮಾರ್ಚ್ನಿಂದ 2024 ನವೆಂಬರ್ ಅವಧಿಯಲ್ಲಿ ಐಶ್ವರ್ಯ ಗೌಡಳಿಗೆ ಹಲವು ವ್ಯಕ್ತಿಗಳ ಸಿಡಿಆರ್ಗಳನ್ನು ನೀಡಲಾಗಿದೆ. ಅದು ಕೂಡ ಪೊಲೀಸ್ ಇಲಾಖೆಯ ಅಧಿಕೃತ ಇಮೇಲ್ನಿಂದ ಅನ್ನೋ ವಿಚಾರವನ್ನು ಕೇಳ್ಪಟ್ಟು ಸ್ವತಃ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿದ್ರು. ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಕೇವಲ ಐಶ್ವರ್ಯ ಗೌಡ ಮಾತ್ರ ಅಲ್ಲ, 2022 ಮಾರ್ಚ್ನಿಂದ 24 ನವೆಂಬರ್ ಅವಧಿಯಲ್ಲಿ ಬೆಂಗಳೂರು ಪೊಲೀಸರು ಯಾವೆಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೇಸ್ ನಂಬರ್ಗಳನ್ನು ಕೊಟ್ಟು ಸರ್ವಿಸ್ ಪ್ರೊವೈಡರ್ಗಳಿಂದ ಏನು ಸಿಡಿಆರ್ ಅನ್ನು ತಗೊಂಡಿದ್ದರು ಎಲ್ಲ ಡೇಟಾವನ್ನು ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಕೇವಲ ಐಶ್ವರ್ಯ ಗೌಡಳಿಗೆ ಸಿಡಿಆರ್ ಕೊಟ್ಟಂತ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಕೂಡ ಸದ್ಯ ನಡಿಕ ಸ್ಟಾರ್ಟ್ ಆಗಿರುವಂಥದ್ದು. ನಮ್ಮನ್ನು ಎಲ್ಲಿ ವಿಚಾರಣೆಗೆ ಕರೀತಾರೆ ಅನ್ನೋ ಭಯದಲ್ಲಿ ಪೊಲೀಸ್ನ ಹಲವು ಇನ್ಸ್ಪೆಕ್ಟರ್ಗಳು ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆಯನ್ನು ನಡೆಸಿರುವಂತಹ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳ ಮೇಲೆ ದಾಖಲಾಗಿರುವಂತಹ ವಂಚನೆ ಪ್ರಕರಣಗಳು, ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿರುವಂತಹ ಚಿನ್ನಾಭರಣ, ನಗದು, ಐಷಾರಾಮಿ ಕಾರುಗಳು ಸೇರಿದಂತೆ ಆಕೆ 2022ರಿಂದ 2024 ಅವಧಿಯಲ್ಲಿ ಸುಮಾರು 80 ಕೋಟಿಗೂ ಅಧಿಕ ಹಣದ ವ್ಯವಹಾರವನ್ನು ಮಾಡಿದ್ದಾಳೆ. ಅದರಲ್ಲೂ ಪ್ರಮುಖವಾಗಿ 2022ರಿಂದ 23 2 ವರ್ಷದ ಅವಧಿಯಲ್ಲೇ ಸುಮಾರು 70 ಕೋಟಿಗೂ ಹಣವನ್ನು ಅಕ್ರಮವಾಗಿ ಬ್ಯಾಂಕ್ನಲ್ಲಿ ವಹಿವಾಟು ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಎಲ್ಲ ವಿಚಾರವನ್ನು ಐಟಿ ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.